ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಡೈರೆಕ್ಟ್ ಆಗಿ ಟಾಪಿಕ್ ಮೇಲೆ ಬರ್ತೀನಿ. SSP ಸ್ಕಾಲರ್ಶಿಪ್ದು ಅಮೌಂಟ್ ಬರುತ್ತಾ ಇಲ್ವಾ, ಹಾಗೂ ಅದರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಬಗ್ಗೆ ಕ್ಲಿಯರ್ ಕಟ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಲಾಸ್ಟ್ ವರೆಗೂ ವಿಡಿಯೋನ ನೋಡಿ, ಯಾಕಂದ್ರೆ ಲಾಸ್ಟ್ ನಲ್ಲಿ ಕೆಲವು ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸಿದ್ದೀನಿ. ನೋಡಿ, ಮೊದಲನೇದಾಗಿ ನೀವು ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಬಂದು SSP ಅಂತ ಟೈಪ್ ಮಾಡುವ ಮೂಲಕ ಸರ್ಚ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ 2023-24ನೇ ಸಾಲಿನ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಇಲ್ಲ ಅಂತ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ ಅನ್ನು ಹಾಕಿ, ಕ್ಯಾಪ್ಚೆಯನ್ನು ಹಾಕಿ, ಸ್ಟೂಡೆಂಟ್ ಲಾಗಿನ್ ಅಂತ ಏನಿದೆ ಅಲ್ಲ ಇದ್ರ ಮೇಲೆ ನೋಡಿ, ನಿಮಗೆ ಗೊತ್ತಿರ್ಬೋದು. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಈಗ ಲಾಗಿನ್ ಆಗಿ ತೋರಿಸ್ತೀನಿ ನೋಡಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಅಕಾಡೆಮಿಕ್ ಇಯರ್ ಮತ್ತು ಸ್ಟೂಡೆಂಟ್ ID ಅಂತ ಇರುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. 2023 ಮತ್ತು 24 ಅನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ಲೋಡ್ ಆಗುವ ಮೂಲಕ ನಿಮ್ಮ ಮುಂದೆ ಈ ರೀತಿಯಾಗಿ ಅದರ ಒಂದು ಸ್ಟೇಟಸ್ ಬರುತ್ತೆ. ಈ ಸ್ಟೇಟಸ್ನಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನಾನು ತೆಗೆದುಕೊಂಡಂತಹ ಸ್ಟೂಡೆಂಟ್ದು ಚೆಕ್ ಮಾಡ್ತಾ ಇದ್ದೀನಿ, ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆಯೋ ಇಲ್ಲವೋ ಅನ್ನೋಂಥದ್ದನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಹಾಗೂ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಂತ ಇದೆ. ಇದು ಎಸ್ ಅಂತ ಆಗಿದೆ ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆದಂತಹ ವಿದ್ಯಾರ್ಥಿದು ಅಪ್ಲಿಕೇಶನ್ ವೆರಿಫೈ ಆಗಿದೆ, ಎಲಿಜಿಬಲ್ ಕೂಡ ಆಗಿದೆ, ಎಸ್ ಅಂತ ಇದೆ. ಹಾಗೂ ಕಂಪೋನೆಂಟ್ ಅಂತ ಇದೆ ನೋಡಿ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ದು ಏನ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಅದು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅಪ್ರೂವ್ಡ್ ಎಸ್ ಆರ್ ನೋ ಅಂತ ಇದೆ, ಅಲ್ಲೂ ಕೂಡ ಎಸ್ ಅಂತ ಹಾಕಿದ್ದಾರೆ. ಹಾಗೂ ಅಮೌಂಟ್ ಅನ್ನ ಇಲ್ಲಿ ನೋಡ್ಕೊಳ್ಬಹುದು, 22,700 ಅಂತ ಇದೆ. ಇಷ್ಟು ಅಮೌಂಟ್ ಈ ವಿದ್ಯಾರ್ಥಿಗೆ ಸ್ಯಾಂಕ್ಷನ್ ಆಗಿದೆ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗೂ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನ ಇಲ್ಲಿ ಕೆಳಗಡೆ ನೋಡೋದಾದ್ರೆ, ಥರ್ಡ್ ಲೆವೆಲ್ ನಲ್ಲಿ ಈ ಮೇಲಿನ 2 ಲೆವೆಲ್ಗಳನ್ನು ಅವರು ಅಪ್ರೂವ್ ಆಗಿದೆ, ಅಂದ್ರೆ ಅಮೌಂಟ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ. ಈಗ ಥರ್ಡ್ ಲೆವೆಲ್ಗೆ ಬಂದಾಗ ಇಲ್ಲಿ ನೋಡಿ, ವಿದ್ಯಾಶ್ರೀ ಸ್ಟೂಡೆಂಟ್, ಈಗ ನೋಡಿ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಅಮೌಂಟ್ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. DBT ಅಂತ ಇದೆ, ಇದು ಕೂಡ ಎಸ್ ಅಂತ ಆಗಿದೆ. ಹಾಗೂ ಇಲ್ಲಿ ಅಮೌಂಟ್ ನೋಡ್ಕೊಳ್ಬಹುದು, ಮತ್ತೊಮ್ಮೆ ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾಶ್ರೀ ಅಮೌಂಟ್ ಏನಾದರೂ ಇದ್ರೆ ಅದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಹಾಗೂ ಕೆಳಗಡೆ ನಾವು ಮತ್ತೆ ಈಗ 4th ಲೆವೆಲ್ಗೆ ಬಂದಾಗ ಇಲ್ಲಿ ನೀವು ನೋಡ್ಕೊಳ್ಬಹುದು, ಇಂಪಾರ್ಟೆಂಟ್ ಆದಂಥದ್ದು ವಿಷಯ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನಂದ್ರೆ, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇದೆ. ಇಲ್ಲಿ ನೋ ಅಂತ ಹಾಕಿದ್ದಾರೆ. ಇದು ಏನಾದರೂ ಎಸ್ ಅಂತ ಆಗಬೇಕು. ಇದು ಎಸ್ ಆದರೆ ಅಮೌಂಟ್ ನಿಮಗೆ ಬರುತ್ತೆ. ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಅಂತ ಇದೆ, ಅಮೌಂಟ್ ಕೂಡ ಇದೆ. ಆದರೆ ಇಲ್ಲಿ ಕೆಳಗಡೆ ನೋಡಿದರೆ DBT ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಪುಷ್ ಆಗಿಲ್ಲ. ಇಲ್ಲಿ ನೋಡ್ಕೊಳ್ಬಹುದು ನೀವು. ಯಾದಕ್ಕೆ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ಇದರ ಕಾರಣ ಏನು ಅಂತ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ವಿಡಿಯೋನ ಹಾಕಿರಲಿಲ್ಲ ಇದುವರೆಗೆ. ವಿಡಿಯೋನ ಯಾಕೆ ಹಾಕಿರಲಿಲ್ಲ ಅಂದರೆ, ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ, ನಿಮ್ಮ ಅಮೌಂಟ್ ನಿಮಗೆ ಜಮಾ ಆಗತ್ತೆ ಅಂತ ತಿಳ್ಕೊಂಡು ಅದರ ಗುಡ್ ನ್ಯೂಸನ್ನೇ ನಿಮಗೆ ಕೊಡಬೇಕು ಅಂತ ಇದ್ದೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದೇ ಇಲ್ಲ. ಅದಕ್ಕೋಸ್ಕರ ನಿಮಗೆ ತಿಳಿಸೋದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇನ್ನೊಮ್ಮೆ ತಿಳಿಸ್ತೀನಿ. ಫೇಲ್ ಡ್ಯೂ ಟು ಅಂತ ತಿಳಿಸಿ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು, ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಡ್ಯೂ ಟು ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ 2023-24 ಅಂತ ಇದೆ. ನಾನು ವಿಡಿಯೋ ಹಾಕಿದ್ರು ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗಿರಲಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ, ಬಜೆಟ್ 2023-24 ಏನು ಸ್ಕಾಲರ್ಶಿಪ್ನ ಬಜೆಟ್ ಏನಿದೆಯಲ್ಲ ಅದು ಅವ್ರ ಹತ್ರ ಖಾಲಿಯಾಗಿ ಹೋಗಿದೆ. ಬಹಳಷ್ಟು ಯೋಜನೆಗಳು, ಗ್ಯಾರಂಟಿಗಳಿಗೆ ಅವರು ಹಣವನ್ನು ಖರ್ಚು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಮೌಂಟ್ ಏನು ಇಲ್ಲದ ಕಾರಣ ಇಲ್ಲಿ ಫೇಲ್ಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಏನು ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಿ ಅದೆಲ್ಲ ಕರೆಕ್ಟ್ ಆಗಿದೆ. ಅದನ್ನು ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ, ಇಲ್ಲಿ 3 ಲೆವೆಲ್ಗಳೇನಿದೆಯಲ್ಲ, ಈ 3 ಲೆವೆಲ್ನಲ್ಲಿ ಈ ರೀತಿಯಾಗಿ ಅಮೌಂಟ್ ಎಸ್ ಅಂತ ಇರಬೇಕು. ಇಲ್ಲಿ ಎಸ್ ಅಂತ ಇದ್ದು ನಿಮ್ಮದು ಅಮೌಂಟ್ ಇಲ್ಲಿ ತೋರಿಸ್ತಾ ಇದ್ರೆ ನಿಮ್ಮ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ, ಎಲ್ಲ ಕರೆಕ್ಟಾಗಿ ಇದೆ. ಅಲ್ಲೇನಾದರೂ ಮಿಸ್ಟೇಕ್ ಆಗಿದ್ರೆ ನೀವು ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಆದರೆ ಈ ರೀತಿಯಾಗಿ ಬಂದರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಇದು ಗೌರ್ಮೆಂಟ್ನದ್ದು ಏನೋ ಒಂದು ಫಾಲ್ಟ್ ಇದೆ, ಅಂದರೆ ಅವ್ರ ಬಳಿ ಅಮೌಂಟ್ ಇಲ್ಲ ಅಂತೆ, ಗ್ಯಾರಂಟಿಗಳಿಗೆ ಎಲ್ಲ ಖರ್ಚಾಗಿ ಹೋಗಿದೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ನೋಟಿಫಿಕೇಶನನ್ನು ಕೊಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಇದರ ಬಗ್ಗೆ ಯಾವುದಾದ್ರೂ ಅಪ್ಡೇಟ್ ನಿಮಗೆ ಬಂದಲ್ಲಿ ಖಂಡಿತವಾಗಿ ಆಗಿಂದಾಗಲೇ ವಿಡಿಯೋ ಅಪ್ಲೋಡ್ ಮಾಡುವ ಮೂಲಕ ನಿಮಗೆ ತಿಳಿಸ್ತೀನಿ. ಹಾಗೂ ಇದನ್ನು ಹೊರತಾಗಿ ನಿಮಗೇನಾದರೂ ಅಮೌಂಟ್ ಬಂದಿದ್ರೆ, ಅಂದರೆ ಕೆಲವರಿಗೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ರು, ಆ ಅಮೌಂಟ್ ಬಂದವರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದಯವಿಟ್ಟು. ಯಾಕಂದರೆ ಉಳಿದವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ, ನಮ್ಮದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವೋ ಅನ್ನೋಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಬಂದಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೂ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಫ್ರೆಂಡ್ಸ್ಗಳು ಸ್ಕಾಲರ್ಶಿಪ್ ಅಮೌಂಟ್ ಮೇಲೇ ನಿರ್ಭರ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಶೇರ್ ಮಾಡಿ. ಹಾಗೂ ಮಾಹಿತಿ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಕಮೆಂಟ್ ಅಥವಾ ಲೈಕ್ ಮಾಡುವ ಮೂಲಕ ರೀತಿಯಾದಂಥ ಅಪ್ಡೇಟ್ಗಳು ನಿಮಗೆ ಬೇಕಾದಲ್ಲಿ, ಸ್ಕಾಲರ್ಶಿಪ್ ಅಪ್ಡೇಟ್ ಆಗಲಿ ಯಾವುದೇ ರೀತಿಯಾದಂಥ ಎಜುಕೇಷನಲ್ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.